ಎಲ್ಲರೂ ಕೂಡ ಕಾಫಿ ಎಲ್ಲ ಕುಡಿತಾ ಇದ್ದಾರೆ. ನಾನು ಕೂಡ ಒಂದು ಲೋಟ ನೀರು ಕುಡಿದು ಒಂಚೂರು ನೋಡಿ ನಿಮಗೆ ಎಲ್ಲ ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗೋರೆ. ನಮ್ಮ ಅಕ್ಕ ಅಂತೂ ಫುಲ್ ಬ್ಯುಸಿ. ಏನು ಎದ್ದಿ ಡಬ್ಬ ಸೂಪರಾಗಿದೆ, ಸ್ಟ್ರಾಂಗ್ ಆಗಿ ತುಂಬ ಚೆನ್ನಾಗಿ. ಕೆಳಗಡೆ ಎಲ್ಲ ಒಣಗಾಗ್ತಾ ಇದ್ದಾರೆ, ಏನು ಹಾಕಬೇಕು. ಎಲ್ಲ ಇಟ್ಟಿದ್ದೀರಾ ಪಾತ್ ಇಂಥ ಅವಸ್ಥೆ. ಮಳೆ ಬರಲಿಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಬಟ್ಟೆ ಸ್ವಲ್ಪ ಎಲ್ಲ ಒಣಗಿಬಿಡ್ತಿತ್ತು. ಒಣಗಿರೋ ಬಟ್ಟೆನೂ ಕೂಡ ಸ್ವಲ್ಪ ಒದ್ದೆ ಥರ ತುಂಬ ಕಷ್ಟ. ಏನು ಪಾತ್ರೆ ಅಂತೀರಾ, ಬಟ್ಟೆ ಅಂತೀರಾ, ಯಪ್ಪ ನೀವು ಯಾರು ಈಗ ಮಾಡ್ತೀರಾ? ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್, ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಂಡೇ ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೌದು, ಬೆಳಗ್ಗೆ ಸ್ವಲ್ಪ ಹೇಳೋದು ಲೇಟ್ ಆಯಿತು. ಆಲ್ರೆಡಿ ನಾವು ಹೇಳೋಷ್ಟರೊಳಗೆ ಅಕ್ಕ ಅರ್ಧಂಬರ್ಧ ಕೆಲಸ ಮುಗಿಸಿದ್ದಾಳೆ. ಎಲ್ಲ ಬೆಡ್ ಎಲ್ಲ ತೆಗೆದು ಹೊತ್ಕೊಳ್ಳೋ ಬೆಡ್ಶೀಟ್ನು ಕೂಡ ಒಂದು 2-3 ಒಗೆದು ಡ್ರೈ ಮಾಡಿ ಹಾಕಿದ್ದಾಳೆ. ಬಿಸಿಲು ಚೆನ್ನಾಗಿ ಬಂದಿದೆ, ಬಟ್ಟೆ ಎಲ್ಲ ಒಣಗಿಬಿಟ್ರೆ ಸಾಕು. ನಿನ್ನೆ ಏನು ಕೆಲಸ ಇರೋದು, ಇವತ್ತು ಕೆಲಸ ಇರೋದು ಫ್ರೆಂಡ್. ರಿಮೈಂಡ್ ಅಂತಾರಲ್ಲ, ಹಾಗೆ ಇವತ್ತು ಕೆಲಸದ ರಿಮೈಂಡ್. ಇವತ್ತು ಕೆಲಸ ಇರೋದು. ಇವತ್ತೆಲ್ಲ ಹೇಗೆ ಕೆಲಸ ಮಾಡ್ತೀವಿ ಅಂತ ದಿನ ಪೂರ್ತಿ ನಾವು ಹೇಗೆಲ್ಲ ಇರ್ತೀವಿ ಅಂತ ನಾನು ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಹಾಗೆ ನನ್ನ ಹಳೆ ವ್ಯೂವರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಸೆಕೆಂಡ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಕೂಡ ಕಾಫಿ ಎಲ್ಲ ಕುಡಿತಾ ಇದ್ದಾರೆ. ನಾನು ಕೂಡ ಒಂದು ಲೋಟ ನೀರು ಕುಡಿದು ಒಂಚೂರು ಲೈಟಾಗಿ ಕಾಫಿ ಕುಡಿತೀನಿ. ನಾನೇನು ಕಾಫಿಯನ್ನು ಕುಡಿಯಲ್ಲ, ಅದು ಸ್ವಲ್ಪ ಚಳಿ ಅಂತ ಅನಿಸ್ತಾ ಇದೆ. ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು. ರಾತ್ರಿ ಮಲಗಿಕೊಂಡಿದ್ದು ಲೇಟ್ ಆಯಿತು. ಸೆಕೆ ಇತ್ತು ಫ್ರೆಂಡ್ ಇವ್ರಿಗೆ. ರಾತ್ರಿ ಚಳಿ ಇತ್ತು. ನಾವು ಮಲ್ಕೊಂಡಾಗ 12 ಗಂಟೆ ಆಗೋಯ್ತು. ಮಾತುಕತೆ ಆಡಿಕೊಂಡು ಎಲ್ಲ ತಮಾಷೆ ಮಾಡಿಕೊಂಡು ನಗಾಡಿಕೊಂಡು ಮಲ್ಕೊಂಡ್ವಿ. ಆ ಚಳಿಗೆ ಸ್ವಲ್ಪ ಹೊತ್ತು ನಿದ್ದೆ ಬರಲಿಲ್ಲ, ಆಮೇಲೆ ನಿದ್ದೆ ಬಂತು. ಸ್ವೆಟ್ರೆಲ್ಲ ಹಾಕ್ಕೊಂಡು ಮಲ್ಕೊಂಡ್ವಿ. ಸ್ವೆಟ್ರೆಲ್ಲ ಹಾಕ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ಸ್ವೆಟ್ರೆಲ್ಲ ಹಾಕೊಂಡು ಮಲ್ಕೊಂಡ್ವಿ. ಆಗ ಸ್ವಲ್ಪ ರೀ ನಮ್ಮ ಮನೆಯವ್ರು ತಮಾಷೆ ಮಾಡ್ತಾರೆ ನೋಡಿ. ಎದ್ದು ಬೆಳಗ್ಗೆನೆ ಕಾಫಿ ಬ್ರೆಡ್ ತಿಂತಾವ್ರೆ. ಸೂರ್ಯದೇವನ ಮುಖ ನೋಡಿ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್. ನೋಡಿ ನಿಮಗೂ ಕೂಡ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ? ಸೂರ್ಯದೇವ ಬಂದಿದ್ದಾರೆ. ಇವತ್ತು ಹಿಂಗೆ ಇದ್ಬಿಟ್ರೆ ನಮ್ಮ ಕೆಲಸ ಎಲ್ಲ ಫುಲ್ ಕಂಪ್ಲೀಟಾಗಿ ಮುಗೀತದೆ. ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ. ದಿನ ಪೂರ್ತಿ ಹೇಗಿರ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ ನೋಡಿ. ಹೀಗೆ ವಿಡಿಯೋ ಸ್ಟಾರ್ಟ್ ಆಗ್ತಾ ಇರುತ್ತೆ, ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ. ಈಗ ನಾನು ಲೋಟ ನೀರು ಕುಡಿದ್ಬಿಟ್ಟು ಕಾಫಿ ಕುಡಿತೀನಿ. ಯಾಕೋ ಒಂಥರ ಗಂಟ್ಲೆಲ್ಲ ಒಂಥರ ಅನಿಸ್ತೈತೆ. ಕಾಫಿಯನ್ನು ಕುಡಿಯಲ್ವಲ್ಲ ನಾನು, ಆದರೂ ಕೂಡ ಚಳಿಗೆ ಒಂದು ಲೋಟ ಕಾಫಿ ಕುಡಿಯೋಣ ಅಂತ. ನಿನ್ನೆನೂ ಕೂಡ ಅರ್ಧ ಕೆಲಸನೂ ಕೂಡ ಆಗಿಲ್ಲ. ಕಾಲು ಭಾಗ ಕೆಲಸ ಇರೋದು. ಇವತ್ತು ಇರೋದು ಕೆಲಸ ಇಡೀ ಅಡುಗೆ ಮನೆ, ರೂಮು, ಹಾಲು ಎಲ್ಲ ಕ್ಲೀನ್ ಮಾಡಬೇಕು. ಅಕ್ಕ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಅಂತಾಳೆ. ಪೇಂಟಿಂಗ್ ಏನು ಮಾಡಿಸಲ್ಲ ಅಕ್ಕವರು, ಪಟ್ಟಿ ಬಣ್ಣ ಹೊಡಿಸಿರೋದ್ರಿಂದ ಹಾಗೆ ಒದ್ದೆ ಬಟ್ಟೆಯಲ್ಲಿ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತಾಳೆ. ಅಡುಗೆ ಮನೆ ಒಂದು ಮಾಡ್ಕೋತಾಳೆ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ, ಕೆಲಸ ಇದ್ದೇ ಇರುತ್ತೆ. ನೀವು ಕೂಡ ಈ ಥರನೇ ಮಾಡ್ತೀರಾ ಕೆಲಸಗಳ? ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಬೆಳಿಗ್ಗೆ ಮಾರ್ನಿಂಗಿಂದ ಹೇಳ್ತಿದ್ದಂಗೆ ಕೆಲಸ ಸ್ಟಾರ್ಟು. ಟೈಮ್ ಬಂದು 6-7 ಗಂಟೆ ಫ್ರೆಂಡ್. 7 ಗಂಟೆಗೆ ಎಷ್ಟು ಚೆನ್ನಾಗಿ ಸೂರ್ಯ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಾನು ಮಾರ್ನಿಂಗ್ ಎದ್ದು ಬೇಗನೆ ನಿಮಗೆ ವಿಡಿಯೋ ಮಾಡ್ತೀನಿ, ಹೊಳೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ದೆ. ಆದರೆ ನನಗೆ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಕೆಲಸ ಮಾಡಿದ್ದು ಸಕ್ಕ ಟಯರ್ಡ್ ಆಗೋಗಿತ್ತು. ಮಲ್ಕೊಬಿಟ್ಟಿದ್ವಿ. ಅಕ್ಕ ಹೇಳಿ ಬೇಗ ಬಿಸಿಲು ಬರ್ತಾಯಿದೆ, ಕೆಲಸ ಮಾಡ್ಕೊಳ್ಳಿ, ಹೇಳಿ ಬೇಗ ಅಂತ ಹೇಳಿದ್ಲು. ಸರಿ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಬಂದು ಕೂತಿದ್ದೀವಿ. ಈಗ ನನ್ನಿಬ್ಬರು ಮಕ್ಕಳು ನೋಡಿ ಇಲ್ಲಿ ಅಡುಗೆ ಮನೇಲಿ ಸೇರ್ಕೊಂಡಿದ್ದಾರೆ. ಎಲ್ರಿಗೂ ಕಾಫಿ, ಹಾಲು ಆ ಥರ ಕೊಡ್ತಾಯಿದ್ದಾರೆ. ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಆರಾಮಾಗಿ ಕೂತ್ಕೊಳ್ಳೋಂಗೆ ಇಲ್ಲ. ಇನ್ನು ಕೂತ್ಕೊಂಡ್ರೆ ಬೈತಾಳೆ.
ನೀನು ಯಾವಾಗಲೂ ವೀಡಿಯೋ ಮಾಡಿಕೊಂಡೇ ನಿಂತ್ಕೋ, ಕೆಲಸ ಅಂತೂ ರಾಸಿ ಕೆಲಸ ಬಿದ್ದಿದೆ ಇವತ್ತಂತೂ, ಸಿಕ್ಕಾಪಟ್ಟೆ ಕೆಲಸ. ಸ್ವಲ್ಪ ಕೋಲ್ಡ್ ಆಗ್ತಾ ಇರ್ತಾರೆ ಐತೆ, ಗಂಟ್ಲೆಲ್ಲ ಯಾಕೋ ಕಿಚ್ಚಿ ಕಿಚ್ಚಿ ಅನ್ನಿಸ್ತೈತೆ. ಗಾಳಿ ಬಡ್ತಾ ಅಲ್ವಾ ಫ್ರೆಂಡ್, ಗಾಳಿ ಬಡ್ತಾ, ಚಳಿ ಸಿಕ್ಕಾಪಟ್ಟೆ ಚಳಿ, ಹೊಳೆ ಹತ್ರ ಇರೋದ್ರಿಂದ ಚಳಿ ಜಾಸ್ತಿ ಇದೆ. ಹಾಗೆ ಹೇಳ್ತಾ ಇದ್ದೀನಿ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟನ್ನು ನೀಡಿ. ನಿಮ್ಮ ಪ್ರೀತಿ ಆಶೀರ್ವಾದ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ, ಓಕೆ. ಇನ್ನು ನಿಂತ್ಕೋಬೇಡಿ, ಕ್ಲೀನ್ ಮಾಡೋ ಗ್ರಾಮ ಅಂತ ಅವಳೆ ನಮ್ಮ ಭಾರತಿ. ಇವಾಗ ಬೇಗ ಬೇಗ ಪಟ 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 ಅಂತ ಕೆಲಸ ಸ್ಟಾರ್ಟ್ ಮಾಡೋಣ. ನಾವು ಹೇಗೆಲ್ಲ ಕೆಲಸ ಮಾಡ್ತೀವಿ ಇವತ್ತು ಅಂತ ನೋಡ್ತೀನಿ. ನನಗೆ ಗೊತ್ತಿಲ್ಲ ಹೆಂಗೆ ಮಾಡೋದು, ಹೇಗೆ ಬಿಡೋದು ಅಂತ, ಆದರೂ ಕೂಡ ಮಾಡಲೇಬೇಕು. ನಾವು ಎಷ್ಟೊತ್ತಾದರೂ ಇವತ್ತು ಕೆಲಸ ಮುಗಿಸಿ ಮನೆಗೆ ಹೋಗಬೇಕು. ಓಕೆ. ದಾರ ಸಾಕಾಗಲ್ಲ ಅಂತ ನವೀನ್ ಮತ್ತೆ ದಾರ ಕಟ್ತಾ ಇದ್ದಾರೆ. ಎಷ್ಟೊಂದು ದಾರ ಎಲ್ಲ ಕಟ್ಟಿದ್ರೂ ಕೂಡ ದಾರ ಇನ್ನೂ ಸಾಕಾಗಲ್ಲ, ಇನ್ನೂ ಬೇಕು ಅಂತ ಹೇಳಿ ಮತ್ತೆ ದಾರ ತಗೊಬಂದು ಕಟ್ತಾ ಇದ್ದಾರೆ. ಈಗ ನಾನು ಒಂಚೂರು ಕಾಫಿ ನನಗೆ ಬೈದು ಕಾಫಿ ಕುಡಿತಾ ಇದ್ದೀನಿ. ಗಮ್ ಅಂತ ಇದೆ ಫಿಲ್ಟರ್ ಕಾಫಿ. ಸ್ವಲ್ಪ ಒಂದು ಲೋಟ ನೀರು ಕುಡಿಯೋಣ ಫಸ್ಟು. ನೋಡಿ ನಿಮಗೆ ಎಲ್ಲ ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗೋರೆ. ನಮ್ಮ ಅಕ್ಕ ಅಂತೂ ಫುಲ್ ಬ್ಯುಸಿ. ಏನು ಎದ್ದಿ ಡಬ್ಬ 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 ಅಂತಾರೆ. ಹ್ಞೂ, ಕೆಲಸ ಇವೆಲ್ಲ ಹಂಗೆ ಆಗವೆ ನೋಡಿ. ಎಷ್ಟೊಂದು ಸ್ಟೇಜ್ ಹಾಕಿದವ್ರಂತೆ. ನಾಟಕ ಪೌರಾಣಿಕ ನಾಟಕ ಇದು. ಇದೇ ನಿಜವಾದ ಪೌರಾಣಿಕ ನಾಟಕ. ನಂಗೆ ಅದು ಹೇಳಕ್ಕೆ ಬರೀಕಿಲ್ಲ ಹೋಗಿ. ಅಲ್ಲ ಏನಂತ? ಹಾಂ 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 ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಇವಳಂತೂ ಎಲ್ರಿಗೂ ಕಾಫಿ ಹಾಲು ಕಾಯಿಸ್ಕೊಡ್ತಾವಳೆ ನೋಡಿ. ಎಷ್ಟೊಂದು ಬಟ್ಟೆ ಹಾಕಿದ್ದೀವಿ, ಮೇಲೂ ಕೂಡ ಹಾಕಿದ್ದೀವಿ. ಇನ್ನೂ ಪಾತ್ರೆ ಎಲ್ಲ ಹಂಗೆ ಹಂಗೆ ಇವೆ ನೋಡಿ. ಇನ್ನು ಚಾಪೆ ತೊಳಿಬೇಕು, ಬೆಡ್ಶೀಟ್ಗಳು ಒತ್ಕೊಳ್ಳೋ ಬೆಡ್ಶೀಟ್ಗಳು ತೊಳಿಬೇಕು. ಇಲ್ಲಂತೂ ಬಟ್ಟೆಗಳು ರಾಸಿ. ಯಪ್ಪ, ಇವೆಲ್ಲ ನಮ್ಮ ಹೆಣ್ಮಕ್ಳು ನಾವು ಎಲ್ಲವ ಫ್ರೆಂಡ್ಸು. ಯಪ್ಪ ದೇವ್ರೇ ಅನಿಸುತ್ತೆ. ಕಾಫಿ ಕುಡಿತಾ ಇದ್ದೀನಿ ಫ್ರೆಂಡ್. ಕಾಫಿ ನಾನು ಯಾಕೆ ಕುಡಿಯಲ್ಲ ಅಂತ ಹೇಳಿದ್ರೆ, ಕಾಫಿ ಕುಡಿದ್ರೆ ನನಗೆ ಒಂಥರ ಗ್ಯಾಸ್ಟ್ರಿಕ್ ಥರ ಆಗೋಗುತ್ತೆ. ಅದಕ್ಕೋಸ್ಕರ ಕಾಫಿ ಕುಡಿತಾ ಇರಲಿಲ್ಲ. ಅಕ್ಕವರೆಲ್ಲ ಕಾಫಿ ಕುಡಿ, ಚಳಿ ಅಲ್ವಾ, ಸ್ವಲ್ಪ ಕೆಲಸ ಮಾಡೋಕ್ಕೂ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಈಗ ಒಂದು ಲೋಟ ಬಿಸಿನೀರು ಕುಡಿದು ಈಗ ಕಾಫಿ ಕುಡಿತಾ ಇದ್ದೀನಿ. ನನ್ನ ಮಗಳು, ಸಣ್ಣ ಮಗಳು ಮಾಡಿರೋದು. ಹೆಂಗಿದೆ ಅಂತ ಟೇಸ್ಟ್ ನೋಡ್ತೀನಿ. ಹಾಂ, ಸೂಪರಾಗಿದೆ, ಸ್ಟ್ರಾಂಗ್ ಆಗಿ ತುಂಬ ಚೆನ್ನಾಗಿದೆ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಕೆಲಸ ಮಾಡ್ತಾ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬನ್ನಿ ಕಾಫಿ ಕುಡಿಯೋಣ. ನನಗೆ ಬಟ್ಟೆನೇ ಇಲ್ಲ ಅಂತಾಳೆ. ನಂಗೆ ಬಟ್ಟೆನೇ ಇಲ್ವೋ ಅಂತಾಳೆ ನನ್ನ ಮಗಳು, ದೊಡ್ಡ ಮಗಳು. ನನಗೆ ಬಟ್ಟೆನೇ ಇಲ್ಲ ಅಂತಾಳೆ. ನೀವೇ ನೋಡಿದ್ರಲ್ಲ, ರಾಸಿ ಬಟ್ಟೆ ಬಿದ್ದಾವೆ. ನಿಮ್ದು ಸೀರೆಗಳು ಅಯ್ಯೋ, ನಮ್ಮ ಹತ್ರ ಎಷ್ಟಿದಾವ ಸೀರೆಗಳು? ಎಲ್ಲಿದ್ದಾವು ನಿಮ್ಮ ಮಮ್ಮಿಯವು ಸೀರೆಗಳು? ಹ್ಞೂ, ನಿಮ್ಮ ಮಮ್ಮಿಗೆ ಎಷ್ಟು ವರ್ಷ, ನಿನಗೆ ಎಷ್ಟು ವರ್ಷ? ಆಗ್ಲಿಂದ ನಿಮ್ಮ ಮಮ್ಮಿ ತಗೊಂಡಿರೋ ಸೀರೆ. ವಿಡಿಯೋವಿಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ. ಓಕೆ, ನಾನು ಚಾಪೆಗಳೆಲ್ಲ ತೊಳಿತಾ ಇದ್ದೀನಿ. ಅಕ್ಕವರೆಲ್ಲ ಬಟ್ಟೆ ಕೆಲಸ ಮುಗೀತು. ಬಟ್ಟೆ ಕೆಲಸ ಅಂತ ಹೇಳಿದ್ರೆ ಹಾಸಿಗೆ ಬೆರೆಸಿಟ್ಟು ಮತ್ತು ಒತ್ಕೊಳ್ಳೋ ಬೆರೆಸಿಟ್ಟು ಎರಡೂ ಕೂಡ ಫುಲ್ ಕಂಪ್ಲೀಟಾಗಿ ಮುಗ್ದಿದೆ. ಎಲ್ಲನೂ ಕೂಡ ಅಕ್ಕ ಇಬ್ಬರು ಕೂಡ ಹಾಕ್ತಿರೋ ಮೇಲೆ ಕೆಳಗಡೆ ಎಲ್ಲ ಒಣಗಾಕ್ತಾ ಇದ್ದಾರೆ. ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲೆಲ್ಲ ಒಣಗಾಕ್ತಾ ಇದ್ದಾರೆ. ನಾನು ಚಾಪೆಗಳೆಲ್ಲ ತೊಳಿತಾ ಇದ್ದೀನಿ. ಎಲ್ಲ ನೀಟಾಗಿ ಒಂದು ಸಲ ಎಲ್ಲ ನೀಟಾಗಿ ತೊಳ್ಕೊಂಡಿದ್ದೀವಿ. ಈಗ ಈ ಥರ ಜಾಲಿಸ್ತಾ ಇರೋದು. ಇದು ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ, ಹೊರಗಡೆ ಇದ್ದೀನಿ ಅಲ್ವಾ, ಹಾಗಾಗಿ ಏನು ಅಂದ್ಕೋಬೇಡಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ. ಈ ಥರ ಎಲ್ಲ ಚಾಪೆಗಳೆಲ್ಲ ತೊಳೆದು ಸೂಕದ ಕೆಲಸ ಕ್ಲೀನ್ ಮಾಡೋದು ಅಂತ ಹೇಳಿದ್ರೆ ಫುಲ್ ಎಲ್ಲ ಪೂರ್ತಿ ಕ್ಲೀನ್ ಮಾಡಬೇಕು. ಪೂರ್ತಿ ಮಾಡ್ತೀವಿ ಎಲ್ಲನೂ. ಬೆರ್ಸಿಟ್ ತವಿಂದನೂ ಮತ್ತು ಚಾಪೆ ತವಿಂದನೂ ಎಲ್ಲನೂ ಕೂಡ ನೀಟಾಗಿ ತೊಳೆದಿರೋದು. ಇದು ಆವಾಗಲೇ ಒಂದ್ಸಲ ನೀಟಾಗಿ ತೊಳೆದಿದ್ದೀವಿ. ಈಗ ಸ್ವಲ್ಪ ಹಾಗೆ
ಮೇಲೆ ನೀರು ಹಾಕಿ ಜಾಲಿಸ್ತಾ ಇರೋದು ಅಷ್ಟೇ. ಇದೇನಪ್ಪ ಇವಳು ಈಗ ತೊಳಿತಾ ಇದ್ದಾಳ, ಅಲ್ಲ ಚಾಪೆ ತೊಳಿತಾ ಇದ್ದೀನಿ ಅಂತೇಳಿ, ಆದರೆ ಈಗ ತೊಳಿತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ಫುಲ್ ಎಲ್ಲ ತೊಳೆದಿದ್ದೀವಿ. ಈಗ ಒಂದ್ಸಲ ಮೇಲೆ ನೀರು ಹಾಕಿ ಜಾಲಿಸ್ಕೊತಾ ಇರೋದು ಅಷ್ಟೇ. ಈ ಥರ ಎಲ್ಲ ಸೋಪ್ ಹಾಕಿ ಎಲ್ಲ ತೊಳೆದಿದ್ದೀವಿ ನೀಟಾಗಿ. ಈ ಥರ ನೀರು ಹಾಕಿ ಜಾಲಿಸ್ಕೊತಾ ಇದ್ದೀನಿ. ಈ ರೂಮ್ ಫುಲ್ ಕ್ಲೀನಿಂಗ್ ನೋಡಿ ಫ್ರೆಂಡ್. ಈ ರೂಮ್ ಕ್ಲೀನ್ ಮಾಡ್ತಾ ಇರೋದು ನನ್ನ ಸಣ್ಣ ಮಗಳು ಮತ್ತು ನನ್ನ ಹಸ್ಬೆಂಡ್. ನೋಡಿ ಎಲ್ಲವರೇ ಗೊತ್ತವರು. ಇಲ್ಲಿ ಮಂಚದ ಕೆಳಗಡೆ ನೋಡಿ, ಮಂಚದ ಕೆಳಗಡೆ ಇದ್ದಾರೆ. ಮಂಚ ಕೆಳಗಡೆ ಎಲ್ಲ ಒರೆಸ್ತಾ ಇದ್ದಾರೆ ಎಲ್ಲ ನೋಡಿ. ನನ್ನ ಮಗಳು ಅಲ್ಲಿ ಸ್ನಾನ ಮಾಡಿ ತಿಂತಾವಳೆ ಪಾಪ. ಇದು ಒರೆಸ್ತಾ ಇದೆ ಎಲ್ಲನೂ. ಫುಲ್ ಈ ರೂಮ್ ಎಲ್ಲ ಕ್ಲೀನ್ ಆಗಿದೆ. ಬಟ್ಟೆ ಎಲ್ಲ ಒಣಗಿದ ತಕ್ಷಣ ಇಲ್ಲಿ ತಂದು ಹಾಕಬೇಕು. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡೋರೆ. ಗೋಡೆ ಎಲ್ಲ ಒರೆಸಿ ನೀಟಾಗಿ ಕ್ಲೀನ್ ಆಗೈತೆ. ಫುಲ್ ಎಲ್ಲ ಕ್ಲೀನಿಂಗ್. ಸ್ನಾನ ಮುಗಿಸ್ಕೊಂಡು ಬಂದೆ, ಫ್ರೆಶ್ ಅಪ್ ಆಗಿ ಬಂದೆ. ಯಾಕೆ ಅಂತ ಹೇಳಿದ್ರೆ ಪಾತ್ರೆ ತೊಳಿಬೇಕು, ಬಟ್ಟೆ ಕೆಲಸ ಎಲ್ಲ ಮುಗೀತು. ಬಟ್ಟೆ ಎಲ್ಲ ಕ್ಲೀನ್ ಮಾಡ್ತಿದ್ವಲ್ಲ, ಅದಕ್ಕೋಸ್ಕರ ಪಾತ್ರೆ ತೊಳೆಯೋಕ್ಕೆ ಸ್ನಾನ ಮಾಡ್ಕೋಬೇಕು ಅಂದು ನಮ್ಮಕ್ಕ. ಅದಕ್ಕೋಸ್ಕರ ಸ್ನಾನ ಮಾಡ್ಕೊಬಂದೆ. ಈಗ ತಿಂಡಿ ತಿಂದ್ಬಿಟ್ಟು ಇವಾಗ ಪಾತ್ರೆ ಕೆಲಸ ಮಾಡಬೇಕು. ಇನ್ನು ಆ ರೂಮ್ ಕ್ಲೀನ್ ಮಾಡ್ತಾನೆ ಇದ್ದಾರೆ. ಅಪ್ಪ ಮಗಳಿಬ್ಬರು ಸೇರಿಕೊಂಡು ರೂಮ್ ಕ್ಲೀನ್ ಮುಗಿಸಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಮನೆ ಎಲ್ಲ ಹೆಂಗೆ ಯಾವ ಥರ ಎಲ್ಲ ಆಡ್ಕೊಂಡು ಕೂತಿದೆ. ಎಲ್ಲ ಹೊರಗಡೆ ತಿಂಡಿ ತಿಂತಾ ಇದ್ದಾರೆ. ನಾನು ಕೂಡ ಈಗ ತಿಂಡಿನ ಹಾಕೋ ಹೋಗ್ತೀನಿ. ತಿಂಡಿ ಬಂದು ಬಾತ್. ಎಲ್ಲ ಇಟ್ಟಿದ್ದೀರಾ? ಬಾತ್ ಪಲಾವ್, ವೆಜಿಟೇಬಲ್ ಪಲಾವ್ ಕೊಟ್ಟಿದ್ದಾರೆ ಪಕ್ಕದ ಮನೆಯವರು. ನೋಡಿ, ಕೆಲಸ ಮಾಡ್ತಾಯಿದ್ದೀರಲ್ಲ, ಕೆಲಸ ನಡುವೆ ನೀವು ತಿಂಡಿ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಅವರು ಕೂಡ ಕೊಟ್ಟವ್ರೆ. ನಾನು ಈಗ ತಿಂಡಿ ತಿನ್ಕೊತೀನಿ. ತಟ್ಟೆ ಎಲ್ಲ ತೊಳೆದಿರವ ಇವು. ತಿಂಡಿ ತಿಂದಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಟ್ಟೆ ಎಲ್ಲ ಇಷ್ಟು ಒಣಗಿದಾವೆ, ತಂದು ಇಲ್ಲಿ ಹಾಕಿದ್ದೀವಿ. ಈ ರೂಮ್ ಕ್ಲೀನ್ ಮಾಡಿಬಿಟ್ಟು ಈ ರೂಮ್ಗೆ ಹಾಕಿದ್ದೀವಿ. ಈ ಥರ ಬಟ್ಟೆ ಇನ್ನೂ ಸ್ವಲ್ಪ ಒಣಗಬೇಕಾಗಿತ್ತು, ಆದರೆ ಅಷ್ಟರೊಳಗೆ ಸ್ವಲ್ಪ ಹನಿ ಮಳೆ ಥರ ಬಂದ್ಬಿಡ್ತು. ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಒಣಗಲಿ ಅಂತ ಸ್ವಲ್ಪ ಒಣಗಾಕ್ತಾ ಇದ್ದಾರೆ. ಇಲ್ಲಿ ನೋಡಿ ಯಪ್ಪ, ರಾಸಿ ಬಟ್ಟೆ ಇವಿಷ್ಟು ಮಕ್ಕಳವು. ಇವು ಹೊತ್ಕೊಳ್ಳೋ ಬೆರ್ಸಿಟ್ಟು, ಹಾಸಿಗೆ ಬೆರ್ಸಿಟ್ಟು, ಸ್ಕ್ರೀನ್ ಬಟ್ಟೆ ಆ ಥರ ಇವಿಷ್ಟು ಮಕ್ಕಳವು. ಇನ್ನೂ ಸ್ವಲ್ಪ ಒಣಗಿಲ್ಲ. ತಂತಿ ಮೇಲೆ ಹಾಕಿರೋದೆಲ್ಲ ಹಾಗೇ ಐತೆ. ತೋರಿಸ್ತೀನಿ ನಿಮಗೆ, ಬನ್ನಿ. ಇಲ್ಲಿ ನೋಡಿ, ಇಷ್ಟು ಇನ್ನೂ ಒಣಗಾಕಿದ್ದೀವಿ. ಆ ಥರ ಮಳೆ ಬಂದುಬಿಡ್ತಲ್ಲ, ಅದಕ್ಕೋಸ್ಕರ ಈ ಥರ ಇಲ್ಲಿ ಒಣಗಾಕಿದ್ದೀವಿ. ಇಲ್ಲೂ ಸ್ವಲ್ಪ ತಂತಿಗಳೆಲ್ಲ ಬಿಚ್ಚಾಕಿದ್ದೀವಿ. ಪಾತ್ರೆಗಳೆಲ್ಲ ಬೆಳಗ್ಗೆ ಅಲ್ಲಿ ದಬಾಕೊಳ್ಳೋಣ ಅಂತ ಹೇಳಿ ಈ ಥರ ಮಾಡಿದ್ದೀವಿ. ನೋಡಿ ಅಂಥ ಅವಸ್ಥೆ. ಮಳೆ ಬರಲಿಲ್ಲ ಅಂತಂದರೆ ಇಷ್ಟೊತ್ತಿಗೆ ಬಟ್ಟೆ ಸ್ವಲ್ಪ ಎಲ್ಲ ಒಣಗಿಬಿಡ್ತಿತ್ತು. ಒಣಗಿರೋ ಬಟ್ಟೆನೂ ಕೂಡ ಸ್ವಲ್ಪ ಒದ್ದೆ ಥರ ಆಗೋಯ್ತು. ಇಲ್ಲಿ ನೋಡಿ, ಮರ, ಕುಕ್ಕೆ, ಒಂದ್ರಿ, ಪಾವು, ಸೇರು ಎಲ್ಲ ತೊಳೆದು ಎಲ್ಲ ನೀಟ್ ಮಾಡಿ ಇಟ್ಟಿರೋದು. ಕೊಡು. ಓಡ್ಬಿಟ್ಲು. ಸೂಪರ್. ಇನ್ನು ನಾನು ಎರಡನೇ ಅಕ್ಕ ಇಬ್ಬರು ಕೂಡ ಪಾತ್ರೆಗಳೆಲ್ಲನೂ ತೊಳ್ಕೊಬಿಡೋಣ ಅಂತ ಹೇಳಿ ಇಬ್ಬರು ಕೂಡ ಪಾತ್ರೆಗಳೆಲ್ಲ ತೊಳ್ಕೊತಾ ಇದ್ವಿ. ನಾನು ಬೆಳಿಗ್ಗೆ ಕೊಟ್ಟಂಗೆ ಅವಳು ತೊಳ್ದು ಅಲ್ಲಿ ಬಿಸಿಲಿಗೆ ಒಣಗಾಕ್ತಾ ಇದ್ಲು. ನಾನು ಅಕ್ಕ ಇಬ್ಬರು ಕೂಡ ಕೂತ್ಕೊಂಡು ಮಾತಾಡ್ಕೊತಾ ಇದ್ವಿ ಪಾತ್ರೆ ತೊಳಿತಾ. ಇದೇ ಥರ ತಿಂಗಳ ಸೂತ್ಕ ಬಂದರೆ ನಾವಂತೂ ತುಂಬ ಚೆನ್ನಾಗಾಯ್ತೀವಿ ಅಂತ. ಅಲ್ಲಿ ಮಳೆ ಫ್ರೆಂಡ್ಸ್, ಹೊಳೆ ಹತ್ರ ಇರೋದ್ರಿಂದ ಮಳೆ ಗಾಳಿ ಜಾಸ್ತಿ. ಅದರಲ್ಲೂ ನಾವು ನೀರಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾಗ ಕಾಲೆಲ್ಲ ಎಳ್ತಾ ಸೇದ್ ಬರ್ತಾಯಿತ್ತು. ಆದರೂ ಕೂಡ ದೊಡ್ಡಕ್ಕ ಒಬ್ಬಳೇ ಸಾಕಾಗ್ತಾಳೆ ಅಂತ ಹೇಳಿ ನಾವು ಅವಳಿಗೆ ಸ್ವಲ್ಪ ಸಹಾಯ ಮಾಡಿಕೊಡೋಣ ಅಂತ ಹೇಳಿ ಮಾಡಿಕೊಡ್ತಾಯಿದ್ವಿ. ಇನ್ನು ದೊಡ್ಡಕ್ಕ ಹೇಳ್ತಾ ಇದ್ಲು, ಹಬ್ಬಕ್ಕೆ 8 ದಿನದಲ್ಲಿ ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ವಿ. ಇನ್ನು ತಿಂಗಳಲ್ಲಿ ಸೂತ್ಕೋಕ್ಕೂ ಎಲ್ಲ ಮಾಡಿದ್ವಿ, ಮತ್ತು ಹಬ್ಬಕ್ಕೂ ಕೂಡ ಕೆಲಸ ಎಲ್ಲ ಮಾಡಿದ್ದೆ. ಅವ್ರಿಗೆ ಹಬ್ಬ ಇತ್ತು, ಉಪವಾಸದ ಹಬ್ಬ. ಹಾಗಾಗಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡಿದ್ಲು. ಅವ್ರ ಅತ್ತೆ ಸತ್ತೋದ್ರಿಂದ ಅವರು ಹಬ್ಬ ಏನು ಕೂಡ ಮಾಡಲಿಲ್ಲ. ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗಲ್ಲ, ಇದೊಂದು ಸೂತ್ಕ ಮುಗಿಸವ, ಇನ್ಯಾವುದು ಬರ್ದೇ ಸಾಕು ಕಣವ ಅಂತ ಹೇಳಿದ್ವಿ. ಕೆಲಸ ಮುಗೀತು ಫ್ರೆಂಡ್ಸ್. ನೋಡಿ ಎಲ್ಲ ಇಷ್ಟೊಂದು ಪಾತ್ರೆ, ಅದೆಲ್ಲ ಅಟ್ಟದ ಮೇಲೆ ಪಾತ್ರೆಗಳು. ಇದೆಲ್ಲ ಅಡುಗೆ ಮನೆ ಪಾತ್ರೆ. ಎಷ್ಟು ಅಡುಗೆ ಮನೆ ಪಾತ್ರೆ
ಇಷ್ಟೆಲ್ಲ ನಾನು ಒಬ್ಳೆ ತೊಳೆದು ಜೋಡಿಸಿರೋದು ನಮ್ಮ ಅಕ್ಕ. ಹ್ಞೂ ಸುಳ್ಳು ಸುಳ್ಳು ನೋಡಿ ಈಗ ಒರೆಸ್ತಾವಳೆ ಬಂದ್ಬಿಟ್ಟು. ಇಷ್ಟೆಲ್ಲ ನಾನೇ ತೊಳೆದಿರೋದು. ನಮ್ಮ ಅಕ್ಕ ಸ್ವಲ್ಪ ಪಾತ್ರೆ ತೊಳ್ಕೊಟ್ಬಿಟ್ಲು ಅಷ್ಟೇ, ಇನ್ನೇನು ಮಾಡಲಿಲ್ಲ. ಇಷ್ಟ ತನಕ ನಾನೇ ಎಲ್ಲ ತೊಳೆದು ಬೆಳಿಗ್ಗೆ ಜೋಡಿಸಿದ್ದು, ಎಲ್ಲನೂ ಒಣಗಕ್ಕೆ ಹಾರಕ್ಕಿಟ್ಟಿದ್ದು. ಮಧ್ಯದಲ್ಲಿ ಮಳೆ ಕೂಡ ಬಂದ್ಬಿಡ್ತು, ಅದಕ್ಕೆ ಸ್ವಲ್ಪ ಬರಬಟ್ಟೆಲಿ ಒರೆಸ್ಕೊತಾವಿ. ಪಾತ್ರೆ ಎಲ್ಲ ಜೋಡಿಸಾದ್ಮೇಲೆ ನಾವಿನ್ನು ಹೊರಡೋದೆ, ಇನ್ನೇನು ಕೆಲಸ ಮಾಡೋಕ್ಕಾಗಲ್ಲ. ಇನ್ನೂ ಕೆಲಸ ನೋಡಿ ಬಾಕಿ ಇಲ್ಲಿ. ಇನ್ನೂ ಇಷ್ಟೊಂದು ಕೆಲಸ, ಇಷ್ಟು ಬಾಕಿ ಕೆಲಸ ಅದೇ. ಮನೆಯೆಲ್ಲ ಕ್ಲೀನಿಂಗ್ ಆಗೈತೆ. ಹಾಲು ಮತ್ತು ಅಡುಗೆ ಮನೆ. ಈಗ ತಾನೇ ಊಟ ಮಾಡಿದೆ, ಊಟ ಮುಗಿಸ್ಕೊಂಡೆ. ಟೈಮ್ ಬಂದು 4 ಗಂಟೆಗೆ ಊಟ ಮಾಡಿದ್ದೀವಿ. ನೋಡಿ ಹಾಲೆಲ್ಲ ಫುಲ್ ಕ್ಲೀನಿಂಗ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನಿಂಗ್ ಆಗಿದೆ. ಫುಲ್ ಎಲ್ಲ ಕ್ಲೀನಿಂಗು. ಅಡುಗೆ ಮನೆಯೂ ಕೂಡ ಫುಲ್ ಕ್ಲೀನಿಂಗು. ನನ್ನ ಮಗಳು ಅಡುಗೆ ಮನೆ ಕ್ಲೀನ್ ಮಾಡ್ತಾವಳೆ. ಎಲ್ಲ ಪೂರ್ತಿ ಕ್ಲೀನ್ ಆಗೈತೆ ನೋಡಿ. ಮಗಳಿಗೆ ಕಂಪ್ನಿ ಕೊಡ್ತಾ ಇರೋದು ಅವ್ರ ಚಿಕ್ಕಪ್ಪ. ಬೇಜಾರಾಯ್ತದೆಲ್ಲ ಕ್ಲೀನ್ ಮಾಡೋಕ್ಕೆ, ಅದಕ್ಕೋಸ್ಕರ ಮಗಳಿಗೆ ಕಂಪ್ನಿ ಕೊಡ್ತಾವ್ರೆ ಅಲ್ವೇನ್ರಿ? ಏನು ಮಾತಾಡ್ತಾ ಇದ್ದೀರಾ? ಹೆಲ್ಪ್ ಮಾಡಿಕೊಡ್ತಾ ಇದ್ದೀರಾ ಮಗಳಿಗೆ? ಫುಲ್ಲೆಲ್ಲ ಏನೂ ಇಲ್ಲ. ಫ್ರಿಜ್ ಅಂದ್ಬಿಟ್ರೆ ಅಡುಗೆ ಮನೇಲಿ ಫಿಲ್ಟ್ರ್ ಅಂದ್ಬಿಟ್ರೆ ಏನಿಲ್ಲ, ಎಲ್ಲ ಖಾಲಿ. ನಾವಿದ್ದೀವಿ, ಪಾತ್ರೆ ಎಲ್ಲ ಹೊರಗಡೆ ಹಾಕ್ಬಿಟ್ಟಿದ್ದೀವಿ. ಎಲ್ಲ ಮನೆಯೆಲ್ಲ ಕ್ಲೀನಿಂಗ್ ಆಗೈತೆ ನೋಡಿ. ಕ್ಲೀನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮನೆಗಳಲ್ವ, ನೋಡೋಕ್ಕೆ ಚೆಂದ. ಆದರೆ ಕ್ಲೀನ್ ಮಾಡೋಕ್ಕೆ ಹಬ್ಬಾ ಕಷ್ಟ ಕಷ್ಟ. ಏನು ಪಾತ್ರೆ ಅಂತೀರಾ, ಬಟ್ಟೆ ಅಂತೀರಾ? ಯಪ್ಪ, ನೀವು ಯಾರು ಈಗ ಮಾಡ್ತೀರಾ ಈ ಥರ? ಹಿಂಗೆ ಕರ್ಮವೇ. ಯಾರು ಈ ಥರ ಮಾಡಿದ್ರೆ ನಮಗೂ ಕಮೆಂಟ್ ಮಾಡಿ ಹೇಳಿ, ನಾವು ಕೂಡ ಈ ಥರ ಸೂತ್ಕದ ಕೆಲಸ ಎಲ್ಲ ಮಾಡ್ತೀವಿ ಅಂತ. ಈಗ ಪಾತ್ರೆ ಎಲ್ಲ ಅವಳಿಗೆ ಸ್ವಲ್ಪ ಒರೆಸ್ಕೊಟ್ಬಿಟ್ರೆ ಅವಳು ಜೋಡಿಸ್ಕೊಂಡು ಅಡುಗೆ ಮನೆಗೆಲ್ಲ ಇಟ್ಕೊತಾಳೆ. ಅಟ್ಟದ ಮೇಲೆಲ್ಲ ಪಾತ್ರೆ ಎಲ್ಲ ಇಟ್ಕೊಬಿಡ್ತಾರೆ. ಅವ್ರು ಸ್ವಲ್ಪ ಜೋಡಿಸ್ಕೊಡೋಣ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಓಕೆ. ಇನ್ನು ಪಾತ್ರೆಗಳೆಲ್ಲನೂ ಒರೆಸಿ ನೀಟಾಗಿ ಚೀಲಕ್ಕೆ ಎಲ್ಲ ಹಾಕಿ ನೀಟಾಗಿ ಕಟ್ಟಿಟ್ಲು ಅಕ್ಕ. ನೀನು ಎಲ್ಲನೂ ತಂದುಕೊಟ್ಬಿಡು ಒಳಗಡೆ, ನಾನು ಸೆಲ್ಫ್ಗೆಲ್ಲ ಎತ್ತಿಟ್ಕೋತೀನಿ ಅಂತ ಹೇಳಿದ್ಲು. ನಾನು ಸರಿ ಆಯಿತು ಎತ್ತಿಟ್ಕೊಬಿಡಿ, ನಾವು ಹೋದರೆ ನಿನಗೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಹೇಳಿ ನಾನೆಲ್ಲ ತೊಗೊಂಡೋಗಿ ಕೊಡ್ತಾಯಿದ್ದೆ. ನಾನಿಬ್ಬರು ಮಕ್ಕಳು ನಾವು ಅಡುಗೆ ಮನೆಗೆಲ್ಲ ಡಬ್ಬಿಗಳು ಪಾತ್ರೆಗಳೆಲ್ಲ ಜೋಡಿಸ್ಕೊಬಿಡ್ತೀವಿ, ನೀವು ಅಟ್ಟದ ಮೇಗ್ಲದೆಲ್ಲನೂ ಜೋಡಿಸ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಕಣವ ಆಯಿತು ಅಂತ ಹೇಳಿದ್ವಿ. ಸಾಕಾದಂಗೆ ಆಯಿತು, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತಿದ್ದೀವಿ. ಹೊರಡ್ತಾ ಇದ್ದೀವಿ ನಾವು ಊರಿಗೆ. ಟೈಮ್ ಬಂದು 6:30 ಹತ್ತತ್ರ ಆಯ್ತಾ ಇದೆ. ಇವಾಗ ಹೋಗಬೇಕು. ಹೋಗಿ ಅಲ್ಲಿ ಮತ್ತೆ ಹಾಗೆ ಹೋಗಂಗಿಲ್ಲ, ಸ್ನಾನ ಮಾಡಬೇಕು. ಯಾಕೆಂದರೆ ಸೂತ್ಕದ ಮನೆ ಕೆಲಸ ಮಾಡ್ಬಿಟ್ಟು ನಾವು ಮನೆ ಒಳಗಡೆ ಹಾಗೆ ಹೋಗಲ್ಲ, ಸ್ನಾನ ಮಾಡ್ಕೊಂಡೇ ಹೋಗೋದು. ಅದಕ್ಕೋಸ್ಕರ ನಮ್ಮ ಮನೆಯವರು ಈ ಚಳಿ ಏನು ಮಾಡೋದು ಅಂತ ವೈ ಅಂತವ್ರೆ. ನನ್ನ ಹಸ್ಬೆಂಡ್ ಆಲೆಯ ವೈ 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 ಅಂತಾರೆ. ಚಳಿ ಚಳಿ ಅಂತ ಐತೆ ಹೋರಿ. ಇಲ್ಲಿ ಹೊಳೆ ಹತ್ರ ಅಲ್ವಾ ಫ್ರೆಂಡ್, ಅದಕ್ಕೆ ಚಳಿ. ಯಾರಿಗೆ ಬೇಕು ಈ ಕೆಲಸ? ಇನ್ನೊಂದು ತಿಂಗಳು ಆದಮೇಲೆ ಹಿಂಗೆ ಸುತ್ಕೊ ಬಂದರೆ ನಮ್ಮ ಕತೆ ಮುಗೀತು ಅಲ್ವಾ ಬರ್ತಿ? ಮುಗೀತು. ಇನ್ನೊಂದು ತಿಂಗಳು ಈ ಥರ ಒಂದು ತಿಂಗಳಲ್ಲಿ ಮಾಡಿದ್ವಿ. ತಿರ್ಗಾ ಅಕ್ಕ ಹಬ್ಬಕ್ಕೆ ಇವತ್ತು ಕೆಣ್ತಿಂದಲ್ಲಿ ಮಾಡಿದ್ಲಂತೆ. ಹಿಂಗೆ ಏನಾದರೂ ಇನ್ನೊಂದು ತಿಂಗ್ಳಿಗೆ ಮತ್ತೆ ಏನಾದರೂ ಹಿಂಗೆ ಸೂತ್ಕೊ ಬಂದರೆ ನಾವಂತೂ ಬರೀ ಸೂತ್ಕದ ಕೆಲಸ ಮಾಡೇ ಸಾಕಾಗುತ್ತೆ. ನಾವು ವರ್ಷಕ್ಕಿಲ್ಲ ಅಂದರೆ 2 ಸಲ 3 ಸಲ ಸೂತ್ಕದ ಕೆಲಸ ಮಾಡ್ತೀವಿ. ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೇಲೂ ಕೂಡ ಈಗ ನಾನು ಹಬ್ಬದ ಕೆಲಸ ಮಾಡಬೇಕು. ನೆಕ್ಸ್ಟ್ ವಾರನೇ ಚಾಮುಂಡಿ ಹಬ್ಬ. ಇವತ್ತು ಕೆಣ್ತಿನಕ್ಕೆ ನಾನು ಕೂಡ ಅಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಅಂತಂದರೆ ಇವಾಗೆಲ್ಲ ಮಾಡ್ಕೊಂಡಿರೋದೇ ಅಲ್ವಾ, ನಾನ್ ವೆಜ್ ಏನು ಮಾಡಿಲ್ವಲ್ಲ, ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದಷ್ಟೇ. ಇಲ್ಲೇ ಮಾಡಿ ಸುಸ್ತಾಗಿ ಸಾಕಾಗೋಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಮಗೂ ಕೆಲಸ ಎಲ್ಲ ಮಾಡಿ ಸುಸ್ತಾಗಿದೆ, ಮನೆಗೆ ಹೋಗಿ ಸ್ನಾನ ಮಾಡಿ ರೆಸ್ಟ್ ಮಾಡೋದಷ್ಟೇ. ಅದಕ್ಕೋಸ್ಕರ ಇಲ್ಲೇ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ, ನನಗೆ ಸಪೋರ್ಟನ್ನು ನೀಡಿ. ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕೂಡ ಕ್ಲಿಕ್ ಮಾಡಿ, ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ, ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಮಿಸ್ ಮಾಡಬೇಡಿ. ಪೂರ್ತಿ ವಿಡಿಯೋ ನೋಡಿ ನನಗೆ ಸಪೋರ್ಟನ್ನು ನೀಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ಹೇಳ್ತಾ ಇದ್ದೀನಿ. ಬಾಯ್ ಬಾಯ್, ಟಾಟಾ. ಎಲ್ರಿಗೂ ಟೇಕ್ ಕೇರ್, ಲವ್ ಯು ಆಲ್.